ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. 175 ಡೇಸ್ ಚಾಲೆಂಜಲ್ಲಿ ಇದು ಡೇ 6. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ನನ್ನ ಫ್ರೆಂಡ್ ಹೋಟೆಲ್ಗೆ ಬಂದಿದ್ವಿ. ನಾನು ಬಿಸಿಬೇಳೆ ಬಾತ್ ಇಸ್ಕೊಂಡೆ, ಅವನೊಂದು ಪಲಾವ್ ಇಸ್ಕೊಂಡ. ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ದೊಡ್ಡ ಬಿಸ್ನೆಸ್ ಮ್ಯಾನ್ಗೂ ಮತ್ತು ನಮಗಿರೋ ಡಿಫ್ರೆನ್ಸ್ ಏನಂತ? ಜಸ್ಟ್ ಮೈಂಡ್ ಸೆಟ್ ಮಾತ್ರನೇ. ನೀವು ನಿಮ್ಮ ಮೈಂಡ್ ಸೆಟ್ನ ಸ್ಟೆಬಲ್ ಆಗಿ ಇಟ್ಕೋಬೇಕಂತ ಹೇಳಿದ್ರೆ ನಾನು ಹೇಳೋ ಈ 3 ಸ್ಟೆಪ್ನ ಫಾಲೋ ಮಾಡಿ ನೀವು ಸಕ್ಸಸ್ ಆಗೇ ಆಗ್ತೀರಾ. ನಂಬರ್ 1, ಪಾಸಿಟಿವ್ ಥಿಂಕಿಂಗ್. ನಿಮ್ಮ ಕೈಯಲ್ಲಿ ಆದಷ್ಟು ಪಾಸಿಟಿವ್ ಥಿಂಕ್ ಮಾಡೋಕೆ ನೋಡಿ, ನೆಗೆಟಿವ್ಸ್ನ ನೀವು ತಗೊಳಕ್ಕೆ ಹೋಗಬೇಡಿ. ನಂಬರ್ 2, ಕನ್ಸಿಸ್ಟೆನ್ಸ್. ನೀವೇನೇ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರು ನಿಮ್ಮ ಜೀವನದಲ್ಲಿ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕಾಗುತ್ತೆ. ಅದನ್ನು ಡೈಲಿ ಮಾಡ್ತಾ ಹೋಗಿ. ಸೊ ನೀವು ಇದರಲ್ಲಿ ಸಕ್ಸಸ್ ಆಗೋಕ್ಕೆ ಚಾನ್ಸಸ್ ತುಂಬಾ ಇದೆ. ನಂಬರ್ 3, ರಿಸ್ಕ್ ಮ್ಯಾನೇಜ್ಮೆಂಟ್. ಏನಾದರೂ ಒಂದು ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅದನ್ನು ಬಿಟ್ಟು ಓಡೋಗೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆ್ಯಸ್ ಯೂಶ್ವಲ್ ನನ್ನ ಡೈಲಿ ರೋಟೀನು ಈವ್ನಿಂಗ್ ಆಯ್ತಂತ ನಾನು ಜಿಮ್ಮಿಗೆ ಬಂದೆ. ಸೊ ನೀವು ಅಷ್ಟೇ ನಿಮ್ಮ ಲೈಫಲ್ಲಿ ಒಂದು ಹಾಫ್ ಆನ್ ಅವರ್ ಟು 1 ಅವರ್ ನಿಮ್ಮ ಫಿಸಿಕಲ್ ಎಕ್ಸಸೈಸ್ ಮಾಡ್ಬೋದು. ವಾಕಿಂಗ್ ಆಗಿರಲಿ, ಇಲ್ಲ ಜಿಮ್ಮಲ್ಲಾಗಿರಲಿ. ಜಿಮ್ಮಲ್ಲೇ ಬರಬೇಕಂತ ಏನಿಲ್ಲ, ನಾರ್ಮಲಾಗಿ ನಿಮ್ಮ ಮನೇಲಿ ವಾಕಿಂಗ್ ಮಾಡ್ಕೊಂಡ್ರೂ ಆಗುತ್ತೆ. ಇವತ್ತು ಜಿಮ್ಮಲ್ಲಿ ಚೆಸ್ಟ್ ವರ್ಕೌಟ್ ಆಗಿತ್ತು. ಸೊ ಎಲ್ಲದರಲ್ಲೂ ಒಂದು 5 ವೇರಿಯೇಷನ್ ಮಾಡಿಕೊಂಡು ಮನೆ ಕಡೆ ಹೊರಟಿದ್ದಾಯ್ತು ಇವತ್ತು. ಸೊ ಇವತ್ತು ನಾನು ಹೇಳಿರೋ ಟಿಪ್ಸಲ್ಲಿ ನಿಮಗೆ ಯಾವುದು ಕಷ್ಟ ಅನಿಸುತ್ತೆ ಅದು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾಳೆ ಇನ್ನೊಂದು ಯೂಸ್ಫುಲ್ ವೀಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಬಾಯ್.